ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ಹಸೆ ಬ್ಯಾಳೆ ಹಿಟ್ಟಿಲಿ ಖಾರ ಮಾಡ್ಕೊಳೋಣ್ರಿ. ಖಾರ ಅಂದ್ರೆ ಶೇವ್ ರೆಡಿ ಮಾಡ್ಕೊಳೋಣ್ರಿ. ಹಸೆ ಬ್ಯಾಳೆ ಹಿಟ್ಟು 3 ಸ್ಪೂನು ಮತ್ತು ಹಸೆ ಖಾರ, ಇದಕ್ಕೆ ಅಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದಂಥ ಖಾರ ರೀ. ಸ್ವಲ್ಪ ಉಪ್ಪು ಹಾಕೋರಿ, ಅದಕ್ಕೂ ಹಾಕ್ಕೊಂಡಿರ್ತೀವಲ್ಲ. ಅಜ್ವಾನ ಒಂದಿಷ್ಟು ಜಾಸ್ತಿ ಅಜ್ವಾನ ಹಾಕೋರಿ, ಭಾಳ ಚಲೋ ಟೇಸ್ಟ್ ಕೊಡ್ತೈತಿ. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳೋಣ್ರಿ. ನಂತರ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಿದು ಮಾಡಿಕೊಂಡು ಕರಿ ಮುಂದಾಗ ಮಾಡ್ಕೊಳೋಣ್ರಿ. ಸ್ವಲ್ಪ ಗಟ್ಟಿ ನಾದಿಡೋಣ್ರಿ. ನಾದು ಹೊತ್ನ್ಯಾಗ ಈ ರೀತಿ ಚಲೋ ಹೊತ್ನಂಗೆ ಮಿದ್ಕೊಂಡು ನಾದಿಟ್ಬಿಡೋಣ್ರಿ. ನಾನು ಸ್ವಲ್ಪ ನಾದ್ಕೊಂಡೇನು ನೋಡ್ರಿ. ಈ ಸಲ ಫಸ್ಟ್ ಟೈಮ್ ಮಾಡತ್ತೀನಿ ಶೇವ್ ರೆಡಿ ಮನ್ಯಾಗ, ಹಾಗಾಗಿ ಸ್ವಲ್ಪ ನಾದ್ಕೊಂಡು ಮಾಡಾಕತ್ತೀನಿ. ಭಾಳ ಟೇಸ್ಟ್ ಆಗ್ತಾವೆ ನೋಡ್ರಿ. ನಮ್ಮ ನಾದಿನಿಯವ್ರ ಮನ್ಯಾಗ ಈ ರೀತಿ ಮಾಡಿರ್ತಾರೆ ಅವರು. ಅಂದ್ರೆ ಅವ್ರದ್ದು ಅಂಗಡಿ ಐತಿ, ಈ ರೀತಿ ಮಾಡಿ ಮಾರ್ತಾರೆ ಅವರು. ನಾವು ಹಂಗೆ ಟ್ರೈ ಮಾಡಕ್ಕಂತ ಮಾಡೀನಿ ನೋಡ್ರಿ. ಈ ರೀತಿ ಎಣ್ಣೆ ಕಾಯ್ಕಿಡೋಣ ಬರ್ರಿ. ಈಗ ಎಣ್ಣೆ ಕಾಸ್ಕೊಂಡು ಹಂಗೆ ಬರ್ತಾವೆ ಅಂತ ತೋರಿಸ್ತೀನಿ ರೀ ನಿಮ್ಗೆ. ಜಾಸ್ತಿ ಒತ್ತಾಕಾಗೋದಾತಂದ್ರೆ ಗಟ್ಟಿ ಮಾಡ್ಕೊರಿ, ಇಲ್ಲಾಂದ್ರೆ ಮೆದು ಮಾಡ್ಕೊರಿ. ಉರಿ ಇಟ್ರಂದ್ರೆ ಯಾವ ರೀತಿ ಕೆಂಪು ಆಗ್ತಾವೆ ನೋಡ್ರಿ. ಹಿಂಗೆ ಕೆಂಪು ಬಂದುಬಿಡ್ತಾವೆ ರೀ. ಕೆಂಪು ಬರಬಾರ್ದು ಅಂತಂದ್ರೆ ಸ್ವಲ್ಪ ಸಣ್ಣ ಉರಿ ಇಟ್ಕೊರಿ. ಈಗ ನೋಡ್ರಿ, ನಾ ಜಾಸ್ತಿ ಉರಿ ಇಟ್ಟಿದ್ನೆಲ್ಲ ಕೆಂಪು ಆಗಿಬಿಟ್ಟವು. ಅದಕ್ಕೆ ಸಣ್ಣ ಉರಿ ಇಟ್ಕೊಂಡ್ರೆ ಅಂದ್ರೆ ಬೆಳ್ಳಗೆ ಸ್ವಲ್ಪ ಇದ್ರ ಮೇಲೆ ಇರ್ತಾವೆ ರೀ. ಹಸಿರು ಟೈಪ್ ಬರ್ತಾವೆ, ಹಸಿರು ಖಾರ ಹಾಕಿವಲ್ಲ ಜಾಸ್ತಿ, ಹಂಗಾಗಿ ಹಸಿರು ಗತಿ ಕಾಣಿಸ್ತಿರ್ತಾವೆ ನೋಡ್ರಿ. ಈ ರೀತಿ ಆಗ್ಯಾವು ಮಸ್ತ್. ಆಮೇಲೆ ಸ್ವಲ್ಪ ಆರಿದ ಮೇಲೆ ಕುರುಕುರು ಅಂತಾವ್ರಿ ಅವು. ಮೆತ್ತಗೆ ಇದ್ದಂಗೆ ಇರ್ತಾವೆ. ಸ್ವಲ್ಪ ಮಾಡೋ ಹೊತ್ತಿನ ಫಸ್ಟಿಗೆ ಹಿಂಗೆ ಸ್ವಲ್ಪ ಇದನ್ನು ಜೋರು ಇಟ್ಕೋಬೇಡ್ರಿ. ಉರಿ ಸಣ್ಣ ಇಟ್ಕೊಂಡ್ರಂದ್ರೆ ಈ ರೀತಿನ ಇರ್ತಾವೆ ನೋಡ್ರಿ. ಹಸಿರಂಗನ ಕಾಣಿಸ್ತಿರ್ತಾವೆ, ಹಸಿರು ಖಾರ ಟೈಪ್ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ. ನೋಡಿರಿ, ನಿಮ್ಗೆ ಜಾಸ್ತಿ ಖಾರ ಬೇಡ ಅಂದ್ರೆ ಖಾರ ಕಮ್ಮಿ ಹಾಕ್ಕೋಬೋದು. ಖಾರ ತಿನ್ನೋರಿದ್ರೆ ಜಾಸ್ತಿ ಖಾರ ಹಾಕೋರಿ. ಈ ರೀತಿ ಬರ್ತಾವೆ ನೋಡ್ರಿ. ಮನೆಯೊಳಗೆ ಮಾಡ್ಕೋಬೋದು. ಅಂಗಡಿ ಒಳಗಂದ್ರೆ ಜಾಸ್ತಿ ಕರೆದಿಟ್ಟಿರ್ತಾರಲ್ಲ, ಭಾಳ ದಿವಸ ಆಗಿರ್ತಾವೆ ಅಂತಂದು ಮನೆಯೊಳಗೆ ನಾವು ಮಾಡಿ ಇಟ್ಕೊಂಡ್ವಿ ಅಂದ್ರೆ ಡಬ್ಬಿ ಒಳಗೆ ಹುಡುಗರು ಕೇಳಿದಾಗ ಕೊಡೋಕೆ ಚಲೋ ಅನಿಸ್ತದೆ ನೋಡ್ರಿ. ನಮಸ್ಕಾರ ರೀ ಎಲ್ಲರಿಗೂ.